ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಿವು. ನಾನಿಷ್ಟು ಬೇಗ ಎದ್ದು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ಹೋಗ್ತಿರೋದು ಗಾಡ್ಸ್ ಓನ್ ಕಂಟ್ರಿ ಆದಂತಹ ಕೇರಳದ ಮುನ್ನಾರ್ಗೆ. ಟೈಮ್ ಬೆಳಗಿನ ಜಾವ 3 ಗಂಟೆ. ನಾನು ಇಷ್ಟು ಬೇಗ ಎದ್ದು ನಮ್ಮ ಫ್ರೆಂಡ್ ಮನೆ ಹತ್ರ ರೆಡಿಯಾಗಿ ಹೋದೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಸುನಿ ಮನೆ ಮುಂದೆ ರೆಡಿಯಾಗಿ ಕಾಯ್ಕೊಂಡು ನಿಂತಿದ್ದ. ಆಮೇಲೆ ಇನ್ನು ಮಿಕ್ಕಿದ 5 ಜನಕ್ಕೆ ನಾವಿಬ್ಬರು ಕಾಯ್ಕೊಂಡು ನಿಂತ್ಕೊಂಡ್ವು. ಆಮೇಲೆ ಒಬ್ಬೊಬ್ರು ಯಾವ ಥರ ಬಂದರು ನೋಡಿ. ಇವ್ರಿಗೆಲ್ಲ ಇಷ್ಟು ಬಿಲ್ಡಪ್ ಕೊಟ್ಟು ಸಾಕು. ಮೊದಲೇ ಕೇರಳಕ್ಕೆ ಹೋಗಿ ಟೈಮ್ ಆಗೈತೆ ಅಂತ ಲಗೇಜ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಗಾಡಿನ ಸ್ಟಾರ್ಟ್ ಮಾಡಿ ಫಸ್ಟ್ ಹೋಗಿ ನಿಲ್ಲಿಸಿದ್ದೆ ನಮ್ಮ ಮಳವಳ್ಳಿಯ ಗ್ರಾಮ ದೇವತೆಯಾದಂತಹ ದಂಡಿನ ಮಾರಮ್ಮ ತಾಯಿ ದೇವಸ್ಥಾನದ ಹತ್ರ. ಆ ಗ್ರಾಮ ದೇವತೆಯ ಅನುಗ್ರಹ ಇರುವವರೆಗೂ ಯಾವ ದುಷ್ಟಶಕ್ತಿಯೂ ನಿಮ್ಮನ್ನು ಏನೂ ಮಾಡೋದು. ಆ ತಾಯಿ ಆಶೀರ್ವಾದ ಪಡೆದು ನಮ್ಮ ಕೇರಳ ಟ್ರಿಪ್ಗೆ ಚಾಲ್ತಿ ಕೊಟ್ವಿ. ನಮ್ಮ ಪ್ರೋ ರೈಡರ್ಸು ಒಬ್ರನ್ನೊಬ್ರು ಬೀಟ್ ಹೊಡ್ಕೊಂಡು ಬೈಕ್ ಓಡಿಸಿದ್ದು. ಹಾಗಂತ ಅವರು ಬೈಕ್ನ ತಂದು ಸೀದಾ ಕೇರಳದ ಹತ್ರ ನಿಲ್ಲಿಸ್ನಿಲ್ಲ. ಮಳವಳ್ಳಿಯಿಂದ ಒಂದು 30 ಕಿಲೋಮೀಟ್ರ್ ಮುಂದೆ ಟೀ ಅಂಗಡಿ ಹತ್ರ. ನೀವೇನೇ ಹೇಳಿ ನಮ್ಮ ಹುಡುಗರು ಟೀ ಕುಡಿನಿಲ್ಲ ಅಂದರೆ ತಲೆನೂ ಓಡಿಸಲ್ಲ, ಗಾಡಿನೂ ಓಡಿಸಲ್ಲ. ಟೀ ಕುಡಿದು ಮತ್ತೆ ರೈಡ್ನ ಶುರು ಮಾಡೋ ಅಷ್ಟರಲ್ಲಿ ಬೆಳಗಿನ ಜಾವ 6 ಗಂಟೆ. ಆಮೇಲೆ ರೈಡ್ನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ 60 ಕಿಲೋಮೀಟರ್ಸ್ ಹೋಗ್ತಿದ್ದಂಗೆ ಸತ್ಯಮಂಗಳ ಕಾರಣ ಫಾರೆಸ್ಟ್ ರೋಡ್ ಶುರುವಾಯಿತು. ಈ ಫಾರೆಸ್ಟ್ ರೋಡ್ ತುಂಬ ಡೇಂಜರಸ್ ಆಗಿರುತ್ತೆ. ಯಾಕಂದರೆ ಈ ರೋಡ್ ಮಧ್ಯ ಆನೆ ಜಿಂಕೆಗಳು ಓಡಾಡ್ತಿರ್ತವೆ. ಮತ್ತು ಇನ್ನೊಂದು, ಈ ರೋಡ್ನಲ್ಲಿ ಹೆವಿ ಲಾರಿಗಳು ಜಾಸ್ತಿ. ಆದ್ದರಿಂದ ನಮ್ಮ ಸೇಫ್ಟಿಲಿ ಈ ರೋಡ್ನಲ್ಲಿ ಹೋಗಬೇಕು. ಆದರೂ ನಮ್ಮ ಹುಡುಗರು ನಾವು ಬಿಡ್ತೀವ? ನಮ್ಮ ಎದುರುಗಡೆ ಎಷ್ಟೇ ಲಾರಿಗಳು ಬಂದರೂ ಅದನ್ನು ಸೈಡ್ ಹೊಡ್ಕೊಂಡು ಹೋಯ್ತಾ ಇರ್ತೀವಿ. ಆದರೂ ನೀವೇನೇ ಹೇಳಿ ಬೆಳಗಿನ ಜಾವ ಕಾಡಿನ ಮಧ್ಯೆ ಬೈಕ್ನ ರೈಡ್ ಮಾಡ್ಕೊ ಹೋಯ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗಿಳಿದು ಆಹಾ ಕೊನೆಗೂ ದಿಂಬಮ್ ಘಾಟ್ ಬಂದೇ ಬಿಡ್ತು. ಆ ದಿಂಬಮ್ ಘಾಟ್ನಲ್ಲಿ ಬೈಕ್ನ ರೈಡ್ ಮಾಡಿಕೊಂಡು ಆ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಮಧ್ಯೆ ಹೋಗೋ ಅಷ್ಟರಲ್ಲಿ ಬಾರ್ಡರ್ನಲ್ಲಿ ಗನ್ ಹಿಡಿದು ಯುದ್ಧ ಮಾಡ್ದಂಗಾಗಿತ್ತು. ಯಾಕಂದರೆ ಅಷ್ಟು ಥ್ರಿಲ್ ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ಲಿ ರೈಡ್ ಮಾಡೋಕ್ಕೆ. ಆಮೇಲೆ ಬಣ್ಣಾರಿ ಚೆಕ್ ಪೋಸ್ಟ್ಗೆ ಬಂದ್ವಿ. ಅಷ್ಟರಲ್ಲಾಗಲೇ ನಮ್ಮ ಹುಡುಗರು ಬೈಕ್ನೆಲ್ಲ ನಿಲ್ಲಿಸಿ ತಾವು ರೆಸ್ಟ್ ಮಾಡ್ತಿರೋ ಬೈಕು ರೆಸ್ಟ್ ಕೊಟ್ಟಿದ್ರು. ರೆಸ್ಟ್ ಮಾಡಿ ಸಾಕು ಅಂತ ಬಣ್ಣಾರಿ ತಾಯಿ ದರ್ಶನ ಮಾಡೋಕ್ಕೆ ದೇವಸ್ಥಾನದೊಳಗಡೆ ಹೋದ್ವಿ. ನಾನು ನಮ್ಮ ಹುಡುಗರ ದರ್ಶನ ಮಾಡೋಕ್ಕೆ ದೇವಸ್ಥಾನದ ಕ್ಯೂನಲ್ಲಿ ನಿಂತ್ವಿ. ತಾಯಿ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲೇ ಇದ್ದದ್ದು ಹೋಟ್ಲಿಗೆ ನಾಷ್ಟಕ್ಕೆ ಹೋದ್ವಿ. ಆದರೆ ಹೋಟ್ಲಲ್ಲಿ ನೋಡ್ಕೊಂಡು ಊಟ ಮಾಡಿ ಸ್ಕ್ಯಾಮ್ಗಳು ಮಾಡೋದು ಜಾಸ್ತಿ. ನಾಷ್ಟ ಮಾಡಿದ್ಮೇಲೆ ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಗೌಡ್ರು ಸುಸ್ತು ಅಂತನೆಲ್ಲ ಕೂತ್ಬಿಟ್ಟಿದ್ರು. ಆಮೇಲೆ ಅವನ ಸುಸ್ತನ್ನ ಕಮ್ಮಿ ಮಾಡಿಸಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಆ ಬಿಸಿಲು ಹೆಂಗಿತ್ತು ಅಂದರೆ ಸೀದಾ ಬೆಂಕಿ ಒಳಗೆ ಹೋಗಿ ಮಲ್ಕೊಂಡಂಗಿತ್ತು. ಆಮೇಲೆ ಕೇರಳ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ ಎಂಟ್ರಿ ಆದ್ವಿ. ಇಲ್ಲೆಲ್ಲ ಫಾರೆಸ್ಟ್ ಆಫೀಸರ್ಸು ನಿಮ್ಮ ಡೀಟೇಲಾಗಿ ಚೆಕ್ ಮಾಡೇ ಒಳಗೆ ಕಳಿಸೋದು. ಆಮೇಲೆ ಆ ಕೇರಳ ಫಾರೆಸ್ಟ್ ಒಳಗಡೆ ಬಿಸಿಲು ಹೆಂಗಿತ್ತು ಅಂದರೆ ತಮಿಳ್ನಾಡು ಬಿಸಿಲಿಗಿಂತ ಒಂದು ಕೈ ಮೇಲ್ಗಡೆ. ಇದು ಮಾನ್ಸೂನ್ ಸೀಸನ್ ಆಗಿದ್ದರಿಂದ ನಾವು ಕೇರಳಕ್ಕೆ ಬಂದಿದ್ದೆ. ಇಲ್ಲಿ ವಾತಾವರಣ ಎಲ್ಲ ತಂಪಾಗಿರುತ್ತೆ, ಮಳೆಯಿಂದ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಆದರೆ ಇಲ್ಲಿ ವಾತಾವರಣ ನಮಗೆ ತುಂಬ ನಿರಾಸೆ ಮಾಡ್ತು. ಯಾಕಂದರೆ ಅಷ್ಟು ರಣಭಯಂಕರ ಬಿಸಿಲು ಅಲ್ಲಿ. ಆಮೇಲೆ ನಮ್ಗೆ ಹೆಂಗೆ ಅನ್ನಿಸ್ತು ಅಂದರೆ ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಆಮೇಲೆ ಏನು ಮಾಡೋದು, ಮತ್ತೆ ಹಿಂದಕ್ಕೆ ಕಾಲಿಡೋ ಮಾತೇ ಇಲ್ಲ ಅಂತ ಕೇರಳ ಫಾರೆಸ್ಟ್ ಚೆಕ್ ಪೋಸ್ಟ್ನ ದಾಟಿದ್ವಿ. ಕೇರಳ ಬತ್ತಿ ಸ್ಟಾರ್ಟಿಂಗಲ್ಲೇ ಇನ್ನೊಂದು ಬಿಗ್ ಶಾಕ್ ಏನಂದರೆ ಇದು ಒಂದು ವಾಟರ್ ಫಾಲ್ಸ್ನ ಜಾಗ. ಆದರೆ ಈ ವಾಟರ್ ಫಾಲ್ಸಲ್ಲಿ ನೀರು ಇಲ್ದಿರೋದು ನೋಡಿ ನಮಗೆ ತುಂಬ ಶಾಕ್ ಆಯಿತು. ಆಮೇಲೆ ನಮಗೆ ಕೇರಳದ ಮುನ್ನಾರ್ ಮೇಲಿರೋ ಮಾನ್ಸೂನ್ ಭರವಸೆ ಫೇಲ್ ಆಯಿತು.
ಆಮೇಲೆ ಒಂದು ಬೆಟ್ಟದ ಮಧ್ಯ ಒಂದು ವಾಟರ್ ಫಾಲ್ಸ್ ನೋಡಿ ನಮಗೆ ಹೋಗಿದ್ದು ಭರವಸೆ ಲೈಟಾಗಿ ಬರೋಕ್ಕೆ ಸಾಧ್ಯ ಆಯಿತು. ಆಮೇಲೆ ನಮ್ಮ ಹುಡುಗರಿಗೆಲ್ಲ ಸ್ವಲ್ಪ ನೆಮ್ಮದಿ ಆಯಿತು. ಅಲ್ಲೇ ಕೂತು ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿದ್ವಿ. ಮತ್ತೆ ನಾವು ಬೈಕ್ನ ಎಲ್ಲೂ ನಿಲ್ಲಿಸ್ತಾನೆ ಮುನ್ನಾರ್ ಕಡೆಗೆ ನಮ್ಮ ರೈಡ್ನ ಶುರು ಮಾಡಿದ್ವಿ. ಆಮೇಲೆ ನಮಗೆ ಮುನ್ನಾರ್ ಹತ್ರ ಬತ್ತಿದಂಗೆ ನಮಗೆ ಸಿಕ್ಕಿದ್ದು ಫುಲ್ಲು ಟೀ ಪ್ಲ್ಯಾಂಟ್ ತೋಟಗಳು. ಆಮೇಲೆ ನಮ್ಮ ಹುಡುಗರು ಸುಮ್ಮನೆ ಇರ್ತಾರ, ಸಿಕ್ಕಿದ್ದೆ ಚಾನ್ಸು ಅಂತ ದಾರಿಲೇ ಫೋಟೋ ಶೂಟ್ಗಳು. ಕೊನೆಗೂ ನಾವು ಮುನ್ನಾರ್ನ ರೀಚ್ ಮಾಡಿದ್ವಿ. ಆದರೆ ಮುನ್ನಾರ್ಲಿ ನಾವು ಅಂದ್ಕೊಂಡಿದ್ದು ಮಾನ್ಸೂನ್ ಕ್ಲೈಮೇಟು ಇರಲಿಲ್ಲ. ಇದು ಮಾನ್ಸೂನ್ ಸೀಸನ್ ಆಗಿದ್ದರಿಂದ ಇಲ್ಲಿ ಹೆಚ್ಚಿನ ಮಳೆ ವಾತಾವರಣ ಇರಬೇಕಾಗಿತ್ತು. ಬಟ್ ಅದು ನಮ್ಮ ಬ್ಯಾಡ್ ಲಕ್ಕೇನೋ ಮುನ್ನಾರ್ಲಿ ಆ ಥರ ಯಾವ ವೈಬ್ಸು ಕಾಣಲಿಲ್ಲ. ಆದರೆ ನಾನು ನಮ್ಮ ಹುಡುಗರು ಮುನ್ನಾರ್ಲಿ ಮಾನ್ಸೂನ್ ವಾತಾವರಣ ಇಲ್ಲದವರು ಪರವಾಗಿಲ್ಲ, ಮುನ್ನಾರ್ನ ನೋಡ್ಕೊಂಡು ಹೋಗೋದ ಅಂತ ಡಿಸೈಡ್ ಮಾಡೇ ಬಿಟ್ವು. ಮತ್ತು ನಾಳೆ ಅತಿರಾಪಲ್ಲಿಯ ಬಾಹುಬಲಿ ವಾಟರ್ ಫಾಲ್ಸ್ ಹಾಗೂ ವಾಲ್ಪಾறை ಫಾರೆಸ್ಟ್ನ ರೈಡ್ ಹೇಗಿತ್ತು ಅಂತ ಡೀಟೇಲಾಗಿ ಹೇಳ್ತೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಕೊಟ್ಟು ಒಂದು ಫಾಲೋ ಕೊಡ್ರಪ್ಪ.